ಪ್ರಿಯ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಎಣ್ಣೆ ಸೊಪ್ಪಲ್ಲಿ ಮೊಸರು ಸಾರು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಎಣ್ಣೆ ಸೊಪ್ಪು ಚೆನ್ನಾಗಿ ತೊಳೆದು ಸೋಸಿ ಚೆನ್ನಾಗಿ ತೊಳೆದು ಈ ಥರ ಕುಕ್ಕರಲ್ಲಿ ಹಾಕೋತಾ ಇದ್ದೀನಿ. ಇವಾಗ ನೀರು ಸ್ವಲ್ಪ ಹಾಕ್ತಾ ಇದ್ದೀನಿ, ಜಾಸ್ತಿ ಹಾಕ್ಬೇಡ್ರಿ. ಸೊಪ್ಪಿಗೆ ಎಣ್ಣೆ ಸೊಪ್ಪಿಗೆ ಜಾಸ್ತಿ ಮೊಸರು ಸಾರು ಮಾಡಬೇಕಾದ್ರೆ ಸೊಪ್ಪಿಗೆ ಜಾಸ್ತಿ ನೀರು ಹಾಕ್ಬಾರ್ದು. ಅದರಿಂದ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ. ಇವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಈ ಥರ ಕಡ್ಡಿಯಲ್ಲಿ ಚುಚ್ಚಿ ಹಿಂಗೆ ಇಡ್ತಾ ಇದ್ದೀನಿ. ಇದಕ್ಕೊಂಚೂರು ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಬೇಯಕ್ಕೆ. ಇವಾಗ ಒಂದೇ ಒಂದು ವಿಸಿಲ್ ಕೊಟ್ಕೊಳ್ಳೋಣ. ನೋಡಿ, ವಿಸಿಲ್ ಹೋಗೈತೆ ನೋಡಿ. ಇವಾಗ ಮೆಣಸಿನ್ಕಾಯಿ ಸಪ್ರೇಟಾಗಿ ಎತ್ಕೊಳ್ಳೋಣ. ಸೊಪ್ಪು ನೋಡಿ ಚೆನ್ನಾಗಿ ಬೆಂದೈತೆ. ಇವಾಗ ಚೆನ್ನಾಗಿ ಒಂದು ಇದರಲ್ಲಿ ಬಟ್ಲಲ್ಲಿ ಸೋಸ್ ಮಾಡಿಕೊಳ್ಳೋಣ. ನೋಡಿ, ಮಸಾಲೆ ರುಬ್ಕೊಳ್ಳೋಕ್ಕೆ ಒಂದು 4 ಸ್ಪೂನ್ ಕೊಬ್ಬರಿ ತೊಗೊಂಡಿದ್ದೀನಿ, ತೆಂಗಿನಕಾಯಿ ತುರ್ಕೊಂಡಿದ್ದೀನಿ, ಒಂದು 10 ಹಸಿಮೆಣಸಿನ್ಕಾಯಿ ಬೇಯಿಸಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಮೆಣಸು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನನಗೆ ಇರಲಿ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಸ್ವಲ್ಪ ರುಬ್ಕೊಬಿಡೋಣ ಇದನ್ನು. ಮತ್ತು ಸ್ವಲ್ಪ ನಾನು ಸೊಪ್ಪು ಹಾಕ್ತಾಯಿದ್ದೀನಿ ರುಬ್ಬಕ್ಕೆ. ಸ್ವಲ್ಪ ಒಂದಿಷ್ಟು 1 ಸ್ಪೂನಷ್ಟು ಸೊಪ್ಪು ಹಾಕ್ತಾಯಿದ್ದೀನಿ. ಇದಿಷ್ಟು ರುಬ್ಕೊಬಂದ್ಬಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಮೊಸರು ಅರ್ಧ ಲೀಟ್ರ್ ಮೊಸರು ತೊಗೊಂಡು ಚೆನ್ನಾಗಿ ಕಡ್ದಿಟ್ಕೊಂಡಿದ್ದೀನಿ. ಅದಕ್ಕೆ ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಎರಡು ಹಾಕ್ಬಿಟ್ರಾ? ನೋಡಿ, ಇವಾಗ 1 ಸ್ಪೂನಷ್ಟು ಇಲ್ಲಿ ಮಸಾಲೆ ರುಬ್ಬಿರೋದನ್ನ ಎತ್ಕೊಂಡಿದ್ದೀನಿ. 1-2 ಸ್ಪೂನಷ್ಟು ನಾನು ಸೊಪ್ಪಿಗೆ ಮೊಸರು ತಿಕ್ತಾಯಿದ್ದೀನಿ. ನೋಡಿ, ಮಸಾಲೆಗೆ ಒಂದು ಸ್ವಲ್ಪ ಚಟ್ನಿ ಸಪ್ರೇಟಾಗಿ ಎತ್ತಿಕೊಂಡಿದ್ದೀನಲ್ಲ, ಅದಕ್ಕೆ ಮೊಸರು ಹಿಂಗೆ ಹಾಕ್ಕೊಂಡು ಚಟ್ನಿನೂ ಮಸಾಲೆನೂ ಈ ಥರ ಕಲಿಸ್ಕೊಳ್ಳೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಳ್ಳಿ. ಮೊಸರಲ್ಲೇ ಹಾಕಿ ಕಲಿಸ್ಬೋದು, ನಾನು ಮೊಸರಲ್ಲಿ ಹಾಕಿ ಕಲಿಸ್ತಾ ಇಲ್ಲ. ಹಂಗೆ ಸಪ್ರೇಟಾಗಿ ಮೊಸರು ಚಟ್ನಿನೂ ಎರಡೂ ಸೇರಿಸಿ ನಾನು ಕಲಿಸ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಬಿಸಿ ಬಿಸಿ ಮುದ್ದೆಗೆ ಮಾಡಬೇಕು. ಇವಾಗ ನಾನು ಮುದ್ದೆ ಮಾಡಿಲ್ಲ, ಅದಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಮಾಡ್ತಾಯಿದ್ದೀನಿ. ಎಣ್ಣೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವೊಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.